ಹಲೋ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ಕೊಂಡು ನಾನು ಕೂಡ ಚೆನ್ನಾಗಿದ್ದೇನೆ ಫ್ರೆಂಡ್ಸ್. ಸೊ ಏನಂದರೆ ಫ್ರೆಂಡ್ಸ್, ಇವತ್ತಿನ ಲಾಗು ಬಂದುಬಿಟ್ಟು ಮಾರ್ನಿಂಗ್ ಟು ಈವ್ನಿಂಗ್ ಆಗಿರುತ್ತೆ. ಇವತ್ತು ನಾವು ಯಾವ ದೇವಸ್ಥಾನ ಹೋಗ್ತಾ ಇದ್ದೀವಿ ಮತ್ತು ಏನು ಸ್ಪೆಷಲು ಅಂತ ನಾನು ಎಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ ಫ್ರೆಂಡ್ಸ್, ಮತ್ತು ನನಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬ ಅಗತ್ಯವಾಗಿದೆ ಇವಾಗೆ. ಸೊ ಏನಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ನಾನು ಹೇಳಿದ್ನಲ್ಲ, ನಮ್ಮಮ್ಮನ ಮನೆ ಜಾತ್ರೆಗೆ ಬಂದಿದ್ದೀನಿ ಊರಿಗೆ ಅಂತ. ಸೊ ಅಲ್ಲೇ ಇದ್ದೀವಿ. ಸೊ ನೋಡ್ಬೋದು, ಅಮ್ಮನ ಮನೆ ಬ್ಯಾಕ್ ಸೈಡು ಈ ಥರ ಈ ಗಿಳಿಗಳು ಮತ್ತು ಪಿಕಾಕು, ನವಿಲುಗಳು ಕಾಣ್ತಿದ್ದಾವೆ ಫ್ರೆಂಡ್ಸ್. ನಾನು ಮತ್ತು ನನ್ನ ಮಗ ಇಬ್ಬರು ಸೇರಿ ನಾವು ಎಂಜಾಯ್ ಮಾಡ್ತೀವಿ. ತುಂಬ ಚೆನ್ನಾಗಿರುತ್ತೆ ಬೆಳಗ್ಗೆ ಈ ಥರ ನವಿಲುಗಳಿಗೆ ನೋಡೋಕ್ಕೆ. ನಾನು ನಮ್ಮ ಮಗಗೆ ನಮ್ಮ ನ್ಯಾಷನಲ್ ಪಕ್ಷಿ ಕೂಡ ಹೌದು ಅಂತ ಅವನಿಗೆ ಕೂಡ ಇಂಟ್ರೊಡ್ಯೂಸ್ ಮಾಡಿಕೊಟ್ಟೆ. ಅಂದರೆ ಹೇಳಿದೆ ಅವನಿಗೆ ಕೂಡ. ಸೊ ಬೆಳಗ್ಗೆ ಹೊರಗೆ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ. ಸೊ ಇವತ್ತು ಹೆವಿ ನಾಷ್ಟ ಮಾಡ್ಕೊಂಡು ಹೋದರೆ ಚೆನ್ನಾಗಿರುತ್ತೆ, ಚಪಾತಿ ಮತ್ತು ಪಲ್ಯ. ಯಾಕಂದರೆ ಫುಲ್ ಡೇ ಹೊರಗೆ ಇರ್ತೀವಿ, ಸುಮ್ಮನೆ ಹೊರಗಡೆ ಏನು ತಿನ್ನೋದು, ಹೊರಗಿನ ಊಟ ಸೇರಲ್ಲ ನಮಗೆ ಅಂತ. ಸೊ ಅಮ್ಮ ಚಪಾತಿ ಮಾಡ್ತಾಯಿದ್ರು ಮತ್ತು ನನಗೆ ದುಡ್ಡು ಕೊಟ್ಟರು. ಸಂತೆ ಅಂದರೆ ಅದೇ ದಿವಸ ಸಂತೆ ಇತ್ತು ನಮ್ಮ ಊರಲ್ಲಿ. ಅಂದರೆ ನಮ್ಮ ಮನೆ ಮುಂದೆನೇ ಎಲ್ಲ ಸಂತೆ ಹಾಕಿರ್ತಾರೆ. ಸೊ ಮಟಕಿ ಕಾಳು ಪಲ್ಯ ತೊಗೊಂಡು ಬಾ ಅಂತ ಹೇಳಿದರು ಅಮ್ಮ. ಸೊ ನಾನು ಹೋಗಿ ಮಟಕಿ ಕಾಳು ಪಲ್ಯ ತೊಗೋತಾ ಇದ್ದೀನಿ, ನೋಡ್ಬೋದು ಫ್ರೆಂಡ್ಸ್. 20 ರುಪೀಸಿಗೆ ಎಷ್ಟು ಕೊಟ್ಟರು ಗೊತ್ತಾ? ಅಂದರೆ ನಾವೆಲ್ಲರೂ ಹೊಟ್ಟೆ ತುಂಬ ಊಟ ಮಾಡಿ ಆರಾಮಾಗಿ ಹೋಗ್ಬೋದು. ಆ ಥರ ಜಸ್ಟ್ ಈ ಥರ ಬೆಂಗಳೂರಲ್ಲಿ ಕೊಡೋದೇ ಇಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಅಂದರೆ ಊರಲ್ವಾ, ಊರಲ್ಲಿ ಜನ ಊರು ಅದು ಒಂಥರ ಸ್ಪೆಷಲೇ ಅನ್ಬೋದು. ಸೊ ನೋಡಿ ಎಷ್ಟು ಕೊಟ್ಟರು. ಈ ಥರ ನಾನು ಮಟಕಿ ಕಾಳು ಪಲ್ಯನೂ ಕೂಡ ನಿಮ್ಮ ಜೊತೆ ರೆಸಿಪಿ ಹಾಕಿದ್ದೀನಿ, ವಿಡಿಯೋ ನಾನು ಶೇರ್ ಮಾಡಿದ್ದೀನಿ ನನ್ನ ಚಾನಲಲ್ಲಿ. ಅದನ್ನು ಕೂಡ ನೋಡಿ. ಆ ಥರ ನಾವು ಮಾಡಿ ತಿಂತೀವಿ. ನಿಮ್ಮ ಫ್ಯಾಮಿಲಿ ಜೊತೆ ನೀವು ಮಾಡಿ ತಿನ್ನಿ ಫ್ರೆಂಡ್ಸ್, ಖಂಡಿತವಾಗ್ಲೂ ನಿಮಗೆ ಇಷ್ಟವಾಗುತ್ತೆ. ಮತ್ತು ಏನಂದರೆ ಫ್ರೆಂಡ್ಸ್, ನಾನು ಅಪ್ಪುಗೆ ಬೇರೆ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಯಾಲಡ್ಸ್ ಮಾಡ್ತಾಯಿರ್ತೀನಿ. ಬೆಂಗಳೂರಲ್ಲಿ ಒಂದು ಸಲ ಬಿಸಿಲು ಇರುತ್ತೆ, ಒಂದು ಸಲ ಇರಲ್ಲ. ಸೊ ಅಲ್ಲಿ ಸರಿಯಾಗಿ ಬಿಸಿಲು ಕೂಡ ಸಿಗಲ್ಲ. ಸೊ ಇಲ್ಲಿಂದನೇ ಇದೆಲ್ಲ ಮಾಡ್ಕೊಂಡು ಹೋಗ್ಬೇಕಾ ಅಂತ ಪ್ಲ್ಯಾನ್ ಮಾಡಿ, ಇದು ಬಂದುಬಿಟ್ಟು ಎಲ್ಲ ಕಾಳು ಮತ್ತು ರೈಸು ಮತ್ತು ಕಾಜು ಬಾದಾಮ್ ಎಲ್ಲ ಹಾಕಿ ಮಾಡೋದು. ಹೀಗೆ ಬೇರೆ ಥರ ರಾಗಿ ಸೆರ್ಲೆಕ್ಸು ಮತ್ತು ಮಖಾನದ ಸೆರ್ಲೆಕ್ಸು, ಹೀಗೆ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಸೆರ್ಲೆಕ್ಸ್ ಮಾಡಿ ಡಬ್ಬಿಯಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ ಫ್ರೆಂಡ್ಸ್. ಆವಾಗಲೇ ಅವನು ತುಂಬ ಇಷ್ಟಪಟ್ಟು ತಿಂತಾನೆ. ಯಾಕೆಂದರೆ ಟೇಸ್ಟ್ ಚೇಂಜಸ್ ಇದ್ದರೆ ಅವರಿಗೂ ಕೂಡ ಚೆನ್ನಾಗಿ ಅನಿಸುತ್ತೆ ತಿನ್ನೋಕ್ಕೆ, ಮಕ್ಕಳಿಗೆ ಅಲ್ವಾ. ಸೊ ಅದಕ್ಕೆ ನಾನು ಬೇರೆ ಟೈಪ್ಸು ಸೆರ್ಲೆಕ್ಸ್ ಮಾಡಿ ಸ್ಟೋರ್ ಮಾಡಿಟ್ರೆ ಮಳೆಗಾಲ ಕೂಡ ಬರ್ತಾಯಿದೆ, ಅವಾಗ ಕೂಡ ಹೆಲ್ಪ್ ಆಗುತ್ತೆ, ಚೆನ್ನಾಗಿರುತ್ತೆ ಅಂತ ಇಲ್ಲಿಂದನೇ ನಾನು ಊರಲ್ಲೇ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಏನಂದರೆ ಫ್ರೆಂಡ್ಸ್, ಊರಲ್ಲಿ ಚೆನ್ನಾಗಿ ಬಿಸಿಲಿದೆ, ಬೆಳಗ್ಗೆನೇ ತುಂಬ ಚೆನ್ನಾಗಿ ಬಿಸಿಲು ಬರುತ್ತಲ್ವ. ಸೊ ಹೀಗಾಗಿ ಇಲ್ಲಿ ಮಾಡಿ ಮೇಲೆ ಟೆರೆಸ್ ಮೇಲೆ ಒಣಗಿಸಾಕಿದ್ರೆ ಈ ಥರ ನೋಡಿ ಎಲ್ಲ ಕಾಳುಗಳು ಇದ್ದಾವೆ, ಮತ್ತು ಕಡಲೆ ಬೀಜ ಮತ್ತು ಈ ಥರ ರೈಸ್ ಹಾಕಿ ನೋಡ್ಬೋದು. ಅದಕ್ಕೆಲ್ಲ ಮಿಕ್ಸ್ ಮಾಡಿ ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಫ್ರೆಂಡ್ಸ್. ಆಮೇಲೆ ಅದಕ್ಕೆ ಟೆರೆಸ್ ಮೇಲೆ ಒಂದು ಕಾಟನ್ ಬಟ್ಟೆ ಮೇಲೆ ಎಲ್ಲ ಸ್ಪ್ರೆಡ್ ಮಾಡಿ ಒಣಗಿಸಿದ್ರೆ, ಒಣಗಿದ ಮೇಲೆ ಒನ್ ಡೇ ಅಥವಾ 2 ಡೇನೇ ತೊಗೊಳ್ಳಿ, ಚೆನ್ನಾಗಿ ಒಣಗಿದರೆ ಆಮೇಲೆ ಅದಕ್ಕೆ ಫ್ರೈ ಮಾಡ್ಕೊಂಡಿಟ್ರೆ ಆಮೇಲೆ ನೀವು ಗಿರಣಿಯಲ್ಲಿ ಅದಕ್ಕೆ ಹಿಟ್ಟು ಮಾಡ್ಕೊಂಡು ಯಾವಾಗಾದರೂ ಸ್ಟೋರ್ ಮಾಡಿ ಪಾಪಗೆ ತಿನ್ನಿಸ್ಬೋದು ಅಲ್ವಾ. ತುಂಬ ಕೂಡ ಇಷ್ಟಪಟ್ಟು ತಿಂತಾರೆ. ನನ್ನ ಮಗ ಅಂದ್ರೂ ತುಂಬ ಚೆನ್ನಾಗಿ ತಿಂತಾನೆ. ಅಷ್ಟರಲ್ಲೇ ಟೆರೆಸ್ ಮೇಲೆ ಹೋಗಿ ನಾನು ಎಲ್ಲ ಕಾಳುಗಳು ಒಣಗಿಸ್ತಾ ಇದ್ದೆ ಫ್ರೆಂಡ್ಸ್. ಅಷ್ಟರಲ್ಲೇ ನೋಡಿ ಏನಂದರೆ ಕೋತಿಗಳಲ್ವ, ಮಂಕಿಗಳು ನೋಡಿ ಏನು ಚೆನ್ನಾಗಿ, ಅಂದರೆ ಬೆಳಗ್ಗೆನೇ ಆಂಜನೇಯ ದರ್ಶನ ಕೊಟ್ಟಂಗೆ ಅನ್ನಿಸ್ತು ನನಗಂದರೆ. ಆಂಜನೇಯ ದರ್ಶನ ಕೊಟ್ಟಂಗೆ ಅನ್ನಿಸ್ತು ನಿಜವಾಗ್ಲೂ. ಊರಂದರೆ ಇದೇ ಸ್ಪೆಷಲಿಸ್ಟ್ ಡಿಫ್ರೆನ್ಸ್. ಅಲ್ಲಿ ನಮಗೆ ಪ್ರಾಣಿಗಳು, ಪಕ್ಷಿಗಳು ಅಂದರೆ ಎಲ್ಲ ನೋಡೋಕ್ಕೆ, ಎಲ್ಲ ಗ್ರೀನರಿ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಅದು ಪಕ್ಷಿಗಳು ವಾಯ್ಸ್ ಕೇಳೋಕ್ಕೆ, ಚಿಲಿಪಿಲಿ ಆವಾಜ್ ಕೇಳೋಕ್ಕೆ ಬೆಂಗಳೂರಲ್ಲಿ ಕೇಳೋಕ್ಕೆ ಸಿಗಲ್ಲ ಫ್ರೆಂಡ್ಸ್. ಈ ಥರ ಎಲ್ಲ ನಮಗೆ ಊರಲ್ಲೇ ಕೇಳೋಕ್ಕೆ ಮತ್ತು ನೋಡೋಕ್ಕೆ ಸಿಗೋದು. ಅದಕ್ಕೆ ಊರು ಅಂದರೆ ಇಷ್ಟ ಆಗುತ್ತೆ ನನಗಂದರೂ. ಈ ಥರ ಗ್ರೀನರಿ ಮತ್ತು ಈ ಥರ ಕೋತಿಗಳು ಮತ್ತು ಗಿಳಿ ಮತ್ತು ಪಿಕಾಕು ಹೀಗೆಲ್ಲ ನೋಡೋಕ್ಕೆ ತುಂಬಾ ಇಷ್ಟ ಆಗುತ್ತೆ. ಸೊ ನಾವು ನೋಡಿದ್ದೀವಿ, ಎಂಜಾಯ್ ಮಾಡಿದ್ದೀವಿ. ನೋಡಿ ಹೇಗೆ ಜಂಪ್ ಮಾಡ್ತಾ ಇದ್ದಾವೆ, ಏನು ಚೆನ್ನಾಗಿ ನೋಡೋಕ್ಕೆ ಒಂಥರ ಖುಷಿಯಾಗುತ್ತೆ ಅಲ್ಲ ಫ್ರೆಂಡ್ಸ್, ಏನೋ ಮನಸ್ಸಿಗೆ ಚೆನ್ನಾಗಿ ಅನಿಸುತ್ತೆ. ಸೊ ಇವಾಗ ಕೋತಿಗಳಿಗೆ ನೋಡಿ ಎಲ್ಲ ರೆಡಿಯಾಗಿ
ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ, ಯಾವ ದೇವಸ್ಥಾನ ಅದು ನಿಮಗೆ ಗೊತ್ತಾಗುತ್ತೆ ಫ್ರೆಂಡ್ಸು ಮುಂದೆ ಹೋಗ್ತಾ ಹೋಗ್ತಾ. ಸೊ ಈ ವಿಡಿಯೋ ಕೊನೆವರೆಗೂ ನೋಡಿ, ಚೆನ್ನಾಗಿರುತ್ತೆ. ತುಂಬ ನೀವು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತೀನಿ. ಸೊ ಎಲ್ಲರೂ ಸೇರಿ ಹೋಗ್ತಾ ಇದ್ದೀವಿ. ಅಷ್ಟರಲ್ಲೇ ನೋಡಿ ಇವಾಗ ಮುಟ್ಟಿದ್ದೀವಿ, ರೀಚ್ ಆದ್ದೀವಿ ಆ ಜಾಗಕ್ಕೆ, ಆ ದೇವಸ್ಥಾನಕ್ಕೆ. ಸೊ ಇವಾಗ ನೋಡಿ ಈ ಥರ ಇದು ಎಂಟ್ರೆನ್ಸ್ಗೆ ಎಲ್ಲಿಂದ ಹೋಗ್ತಾ ಇದ್ದೀವಿ. ಹೋದ ತಕ್ಷಣ ನಾವು ಏನು ತೊಗೋತೀವಿ ಅಂದರೆ ತೆಂಗಿನಕಾಯಿ ತೊಗೋಬೇಕಾಗುತ್ತೆ, ಮತ್ತು ಏನೇನು ಸಾಮಾನು ಬೇಕಾಗುತ್ತಲ್ಲ ಆ ದೇವರಿಗೆ ಹೋಗಿ ಪೂಜೆ ಮಾಡೋಕ್ಕೆ. ಸೊ ಅದು ಎಲ್ಲ ಒಬ್ಬರಿಗೆ ಆಂಟಿಗೆ ಹೇಳಿದ್ವಿ, ಏನು ಅಂತ ನಮಗೆ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಕೊಡಿ ಅಂತ ಹೇಳಿದ್ರೆ ಅವ್ರು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಉಡಕ್ಕಿ ತುಂಬೋದೆಲ್ಲ ಸಾಮಾನಾಗಲಿ, ತೆಂಗಿನಕಾಯಿ, ಬಾಳೆಹಣ್ಣು, ಈ ಥರ ಎಲ್ಲ ಹೀಗೆ ಮಾಡಬೇಕು, ಹಂಗೆ ಮಾಡಬೇಕು, ಅದೇನೇನೋ ಇದೆ ಫ್ರೆಂಡ್ಸ್ ಅಲ್ಲಿ ಮಾಡೋದು. ಆದರೆ ಅವ್ರು ಹೇಳ್ದಂಗೆ ನಾವು ಹೋಗಿ ಮಾಡ್ತೀವಿ. ಏನಂದರೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿರುತ್ತೆ. ಈ ಥರ ಹೇಳಿ ಅವರು ನಮಗೆ ಎಕ್ಸ್ಪ್ಲೇನ್ ಮಾಡಿ ಈ ಥರ ಮಾಡು ಅಂತ ಹೇಳಿದ್ರಲ್ಲ, ಆ ಆಂಟಿಗೆ ಒಂದು ಥ್ಯಾಂಕ್ಸನ್ನೇ ಅಂತ ಹೇಳ್ಬೋದು. ಮತ್ತು ಲೈನಲ್ಲಿ ನಿಂತ್ಕೊಂಡ್ರೆ ತುಂಬಾ ಲೇಟ್ ಆಗುತ್ತೆ, ಫುಲ್ ಡೇನೇ ಆಗ್ಬೋದು. ಚಿಕ್ಕ ಮಗ ಬೇರೆ, ಅಪ್ಪು ಕೂಡ ಸಣ್ಣವನಿದ್ದಾನಲ್ವ. ಸೊ ಹೀಗಾಗಿ ನಾವೇನೇನು ಮಾಡಿದ್ವಿ ಅಂದರೆ ಡೈರೆಕ್ಟ್ ಎಂಟ್ರಿ ಕೊಟ್ಟರೆ ಹೋದರೆ ಚೆನ್ನಾಗಿರುತ್ತೆ ಅಂತೆ. ಅಲ್ಲಿ ಪೊಲೀಸರು ಕೂತ್ಕೊಂಡಿರ್ತಾರೆ ಹೊರಗಡೆ. ಅವರಿಗೆ ರಿಕ್ವೆಸ್ಟ್ ಮಾಡಿದ್ವಿ, ಹೀಗೆ ಪಾಪು ಚಿಕ್ಕವನಿದ್ದಾನೆ, ಪ್ಲೀಸ್ ನಮಗೆ ಈ ಥರ ಎಂಟ್ರಿ ಕೊಟ್ಬಿಡಿ, ಯಾಕಂದರೆ 6, 7, 8 ಮಂತ್ಸ್ ಮಗು ಇದ್ದಾನೆ ಅಂತ ತುಂಬ ಎಲ್ಲರೂ ಸೇರಿ ರಿಕ್ವೆಸ್ಟ್ ಮಾಡಿದಾಗೆ ಅವರು ನಮಗೆ ಕೊಟ್ಟರು ಫ್ರೆಂಡ್ಸ್. ಈ ಥರ ಗೌರ್ಮೆಂಟ್ ಜಾಬ್ದವರು ಪೊಲೀಸವರು ಸ್ಪಂದಿಸಿದೆ ಕಷ್ಟದಲ್ಲಿ ಚೆನ್ನಾಗಿರುತ್ತೆ ಎಲ್ರಿಗೂ. ಅಂದ್ರೆ ಸ್ಪಂದಿಸಬೇಕು ಈ ಅಂಥ ಟೈಮಲ್ಲಿ. ಕೆಲವೊಬ್ಬರು ಸ್ಪಂದಿಸಲ್ಲ ಫ್ರೆಂಡ್ಸ್. ಸೊ ಆ ಪೊಲೀಸರು ನಮಗೆ ಬಿಟ್ಟರು. ಸೊ ಚೆನ್ನಾಗಿ ಅನ್ನಿಸ್ತು, ಅವರಿಗೆ ಒಂದು ಬಿಗ್ ಥ್ಯಾಂಕ್ಸ್ ಅಂತ ಹೇಳ್ಬಿಡ್ತೀನಿ ನಾನು ಈ ವಿಡಿಯೋ ಮೂಲಕ. ಸೊ ಇವಾಗ ನೋಡಿ ಒಳಗಡೆ ನೋಡ್ಬೋದು, ಈ ಥರ ಇದೆ ಫ್ರೆಂಡ್ಸ್. ಇಲ್ಲಿ ಏನು ಸ್ಪೆಷಲ್ ಅಂದರೆ ಎಲ್ಲ ಗೋಡೆ ಮೇಲೆ ಒಂದು ಗಾದೆ ಮಾತುಗಳಿವೆ, ತುಂಬ ಅರ್ಥಪೂರ್ಣವಾದ ಗಾದೆ ಮಾತು ಫ್ರೆಂಡ್ಸ್. ನಾನಂದರೆ ಎಲ್ಲ ಗಾದೆ ಮಾತೆ ಕೂಡ ಓದ್ತಿದ್ದೆ, ಚೆನ್ನಾಗಿ ಅನ್ನಿಸ್ತು. ಎಲ್ಲ ತುಂಬ ರಿಲೇಟೆಡ್ ಆಗ್ತಾ ಇತ್ತು ಆ ಗಾದೆ ಮಾತು. ಮತ್ತು ಈ ಥರ ಲೈನ್ ಇರುತ್ತೆ ಫ್ರೆಂಡ್ಸ್, ಹಿಂಗೆ ಹೋಗಿ ಎಲ್ಲ ನೋಡ್ಬೋದು. ಇದು ಬಂದುಬಿಟ್ಟು ಯಾವ ದೇವಸ್ಥಾನ ಅಂದರೆ ಇಟ್ಕಿ ಭೀಮಾಂಬಿಕೆ ಮಠ ಅಂತ. ತುಂಬ ದೇವಿ ಶಕ್ತಿಶಾಲಿ ಫ್ರೆಂಡ್ಸ್. ಇವರು ಒಳ್ಳೆಯವರಿಗೆ ಒಳ್ಳೆಯದೇ ಮಾಡ್ತಾಳೆ. ಯಾಕಂದರೆ ನಾವೇನು ಬೇರೆಯವ್ರ ಜೀವನ ಜೊತೆ ಆಟ ಆಡಿಲ್ಲವಲ್ಲ. ಸೊ ನನಗೆ ಒಳ್ಳೆಯದೇ ಆಗಿದೆ ಈ ದೇವಸ್ಥಾನಕ್ಕೆ ಮತ್ತು ಈ ತಾಯಿಗೆ ಬಂದು ನಮಸ್ಕಾರ ಮಾಡೋದರಿಂದ ಎಲ್ಲನೇ ಚಲೋನೇ ಆಗಿದೆ ನನ್ನ ಜೀವನದಲ್ಲಿ. ನಮ್ಮಮ್ಮ ಕೂಡ ಇವತ್ತು ಅವ್ರದ್ದು ಮನಸ್ಸಲ್ಲಿ ಏನಿದೆ ಅಲ್ಲ, ಅವ್ರು ಈ ಥರ ದೇವಸ್ಥಾನಕ್ಕೆ ಬಂದರೆ ತುಂಬ ಮುಳುಗೋಗ್ಬಿಡ್ತಾರೆ ಫ್ರೆಂಡ್ಸ್. ಈ ಥರ ಫುಲ್ಲು ಅವರು ಮುಳುಗೋಗ್ಬಿಡ್ತಾರೆ. ಸೊ ಅವ್ರ ಪಡೆ ನಾವು ಬಿಟ್ಟು ನಾವು ಕೂಡ ನಮ್ಮದು ಮನಸ್ಸಲ್ಲಿ ಏನಿದೆ ಎಲ್ಲ ನಾವು ದೇವಿ ಹತ್ರ ಹೇಳ್ಕೊಂಡು ಬರ್ತಾಯಿದ್ದೀವಿ ಫ್ರೆಂಡ್ಸ್. ಸೊ ಇವಾಗ ದೇವಿ ದರ್ಶನ ಆಯಿತು, ಏನೇನು ಮಾಡೋದಿತ್ತು ಎಲ್ಲ ಮಾಡಿದ್ವಿ ಫ್ರೆಂಡ್ಸ್. ಇವಾಗ ಹೊರಗೆ ಬಂದೀವಿ. ಹೊರಗೆ ಬಂದ ತಕ್ಷಣ ಏನಾಯಿತು ಅಂದರೆ ಎಲ್ಲರೂ ಒಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್, ಜೀವನದಲ್ಲಿ ಪಾಸಿಟಿವ್ ಆಗಿರಿ, ಒಳ್ಳೆಯದನ್ನು ಮಾಡಿ, ಒಳ್ಳೆಯದನ್ನೇ ಯೋಚಿಸಿ. ದೇವರಿದ್ದಾನೆ, ದೇವರು ಎಲ್ಲನೂ ನೋಡ್ತಾ ಇದ್ದಾನೆ. ಯಾರು ಕೆಟ್ಟ ಮಾಡಿದ್ದಾರೆ, ಯಾರು ಒಳ್ಳೇದು ಮಾಡ್ತಾ ಇದ್ದಾನೆ ಎಲ್ಲ ನೋಡ್ತಾನೆ. ಯಾರಿಗೆ ಯಾವ ಶಿಕ್ಷೆ ತಕ್ಕಂತೆ ಅವರಿಗೆ ಆ ಶಿಕ್ಷೆ ಕೊಡ್ತಾನೆ ದೇವರು, ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಮತ್ತು ಏನಂದರೆ ನಮ್ಮಮ್ಮಗೆ ನನಗೆ ಬಳೆ ಉಡಿಸ್ಬೇಕು ಇವತ್ತು ಅಂತ ಆಸೆ ಆಯಿತು. ಯಾಕೋ ಏನೋ ಗೊತ್ತಿಲ್ಲ ತಲೆಯಲ್ಲಿ ಬಂತು ಫ್ರೆಂಡ್ಸ್. ಒಂದು ಮುತ್ತೈದೆಗೆ ಬಳೆ ಉಡಿಸೋದಂದರೆ ಏನೋ ಒಂಥರ ಒಳ್ಳೇದಂತ ಹೇಳ್ತಾರೆ. ಅದು ನನ್ನ ತಾಯಿಗೆ ನಾನು ಬಳೆ ಉಡಿಸಿದೆ, ಅದೇ ಯೋಚನೆ ಮಾಡಿ. ಸೊ ಚೆನ್ನಾಗಿ ಅನಿಸ್ತು. ಅಷ್ಟರಲ್ಲೇ ಒಂದಲ್ಲಿ ಮೆರವಣಿಗೆ ಹೋಗ್ತಾ ಇತ್ತು ದೇವ್ರದ್ದು. ಆ ಮೆರವಣಿಗೆ ನೋಡಿನೇ ನನಗೊಂಥರ ಜುಮ್ ಅನ್ನಿಸ್ತು. ಅದು ನೋಡೋಕ್ಕೆ ನಮಗೆ ಅದೇ ಟೈಮಲ್ಲಿ ಮುಂದ್ಗಡೆನೇ ಬಂದಲ್ವ. ಸೊ ಭಾಗ್ಯನೇ ಅನ್ಬೋದು, ನಮ್ಮ ಭಾಗ್ಯ ನೋಡೋಕ್ಕೆ ಸಿಕ್ತು. ಈ ಥರ ಚೆನ್ನಾಗಿ ಅನ್ನಿಸ್ತು ಫ್ರೆಂಡ್ಸ್. ಎಷ್ಟರಲ್ಲಿನೇ ನಾವು ಇವಾಗ ಊಟ ಮಾಡೋಕ್ಕೆ ಹೋಗ್ತಾ ಇದ್ದೀವಿ. ಏನಂದರೆ ಅಲ್ಲಿ ಹೋಗಿ ಹಾಗೆ ಬಂದರೆ ಅದು ವೇಸ್ಟ್ ಫ್ರೆಂಡ್ಸ್. ಅಲ್ಲಿಂದು ಆ ನುಚ್ಚು ಇರುತ್ತಲ್ಲ, ನುಚ್ಚನೇ ಅಂತಾರೆ ಅದಕ್ಕೆ, ಗೋಧಿ ನುಚ್ಚು ಅಂತಾರೆ. ಅದನ್ನು ತಿಂದು ಬಂದ್ರೇ ನಮ್ಮದು ನಾವು ಏನು ಅನ್ಕೋತೀವಿ ಅದು ಆಗುತ್ತೆ ಅಂತ ಹೇಳ್ತಾರೆ ಅಲ್ಲಿನ ಜನ. ಸೊ ಆ ನುಚ್ಚು ಅಷ್ಟು ಟೇಸ್ಟಿಯಾಗಿರುತ್ತೆ. ಮತ್ತು ಅದು ಒಂಥರ ಪ್ಲೇನ್ ಸಾಂಬಾರು ಇರುತ್ತೆ ಫ್ರೆಂಡ್ಸ್. ಏನು ಆ ಸಾಂಬಾರಲ್ಲಿ ಏನಿದೆ ಇರುತ್ತೆ ಅಂತಲೂ ಗೊತ್ತಿರಲ್ಲ, ಬಟ್ ಅಷ್ಟು ಟೇಸ್ಟಿಯಾಗಿರುತ್ತೆ. ನಾವು ಮನೆಯಲ್ಲಿ ಏನೇನು ಹಾಕಿ ಮಾಡಿದ್ರೂ ಆ ಟೇಸ್ಟ್ ಬರೋಕ್ಕೆ ಸಾಧ್ಯನೇ ಇಲ್ಲ. ಅಲ್ಲಿಂದ ಟೇಸ್ಟು
ತುಂಬಾ ನನಗೆ ಇಷ್ಟ ಆಯಿತು. ಒಂದು ಪ್ಲೇಟಲ್ಲ, ನಾನು ಇನ್ನೊಂದು ಸಲ ಹೋಗಿ ಇನ್ನೊಮ್ಮೆ ಹಾಕ್ಕೊಂಡು 2 ಪ್ಲೇಟ್ ಕೂಡ ನಾನು ತಿಂದೆ ಫ್ರೆಂಡ್ಸ್. ತುಂಬ ಇಷ್ಟಪಟ್ಟು ನನಗೆ ಆ ನುಚ್ಚು, ಆ ಸಾಂಬಾರು ಆ ಥರ ಎಲ್ಲ ಇಷ್ಟಪಟ್ಟಿವಿ. ಸೊ ಈ ಥರ ಲೈನಲ್ಲಿ ಹಾಕ್ಕೊಂಡು ನಾವು ಹೋಗಿ ಕೆಳಗೆ ಕುತ್ಕೊಂಡು ನೋಡಿ, ಎಲ್ಲರೂ ಕೆಳಗೆ ನೆಲದ ಮೇಲೇ ಕುಂತ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ. ಮತ್ತು ಇಲ್ಲಿ ಏನಂದರೆ 24 ಅವರ್ಸ್ ಎಲ್ರಿಗೂ ಊಟ ಇರುತ್ತೆ, ಯಾರೂ ಬರಿಗಾಲ ಹಂಗೆ ಹೋಗೋದಿಲ್ಲ, ಊಟ ಮಾಡೇ ಹೋಗ್ತಾರೆ ಇಲ್ಲಿ. ಸೊ ಅದು ಒಂದು ಚೆನ್ನಾಗಿರುತ್ತೆ ಅಂತ ನೋಡಿ. ಈ ಥರ ನಾವೆಲ್ಲರೂ ಸೇರಿ ಈ ನುಚ್ಚು, ಈ ಸಾಂಬಾರು ತಿಂತಾಯಿದ್ವಿ. ಅಪ್ಪುಗೆ ಕೂಡ ತಿನ್ನಿಸಿದ್ವಿ ಈ ಪ್ರಸಾದವನ್ನು. ಸೊ ಅಪ್ಪು ಕೂಡ ತುಂಬ ಇಷ್ಟಪಟ್ಟು ತಿಂದ. ಸೊ ಹೀಗೆ ಫ್ರೆಂಡ್ಸ್, ಈ ದೇವಿಗೆ ಏನೇ ಇದ್ರೂ ನೀವು ಕೂಡ ನಿಮ್ಮ ಮನಸ್ಸಲ್ಲಿ ಹೋಗಿ ಬನ್ನಿ, ವಿಸಿಟ್ ಮಾಡಿ. ತುಂಬ ಈ ತಾಯಿಯಲ್ಲಿ ಶಕ್ತಿ ಇದೆ. ನಾವೇನು ಅನ್ಕೋತೀವಿ ಅದು ಎಲ್ಲ ಈಡೇರಿಸ್ತಾರೆ. ನನಗೂ ಕೂಡ ಈಡೇರಿಸಿದ್ದಾರೆ. ನನಗೂ ಕೂಡ ಒಳ್ಳೆಯದಾಗಿದೆ. ಸೊ ನಿಮಗೂ ಕೂಡ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸೊ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್.